ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜೀವನ ಜೋವಿಲ್ ವ್ಲಾಗ್ಸ್. ಇವಳೇನು ಇಷ್ಟು ಅರ್ಲಿ ಮಾರ್ನಿಂಗ್ ಎಲ್ಲಿ ಹೊರಟಿದ್ದಾಳೆ ಅನ್ಕೊಂಡಿದ್ದೀರಾ? ಇವತ್ತು ಹೊರಡ್ತಾ ಇದ್ದೇವೆ ಪುಣ್ಯಕ್ಷೇತ್ರ ವೆಲಂಕನಿಗೆ. ನಾವಿವಾಗ ಆನ್ ದ ವೇ ಇದ್ದೇವೆ. ಆಕ್ಚುಲಿ ನಾವು 3 ಗಂಟೆಗೆ ಎದ್ದದ್ದು. 3 ಗಂಟೆಗೆ ಎದ್ದು ಒಂದು 4:15ಕ್ಕೆ ಮನೆಯಿಂದ ಹೊರಟ್ವಿ. ದಾರಿಯಲ್ಲಿ ಜಾಸ್ತಿ ಅರ್ಲಿ ಮಾರ್ನಿಂಗ್ ನಾವು ವಿಡಿಯೋಸ್ ಮಾಡ್ಲಿಕ್ಕೆ ಆಗಿಲ್ಲ, ಬಿಕಾಸ್ ಕೆಲವರಿಗೆ ಮಡಿಕೇರಿಯಿಂದ ಹೋಗುವ ವೇ ಹತ್ರ ಎಲ್ಲ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಾ ಇತ್ತು. ಸೊ ನಾವು ಜಾಸ್ತಿ ಫೋನ್ ಎಲ್ಲ ಹಿಡ್ಕೊಂಡು ವ್ಲಾಗ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾವು ನಮ್ಮದೇ ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ, ಬಿಕಾಸ್ ನನ್ನ ಭಾವ ಅಂಡ್ ಮೈದುನ ಇಬ್ಬರು ಕೂಡ ಡ್ರೈವಿಂಗ್ ಮಾಡ್ತಾರೆ. ಸೊ ನಾವು ನಮ್ಮ ಓನ್ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ದೇವೆ. ಬನ್ನಿ ನಮ್ಮ ಜೊತೆ, ನಿಮ್ಮ ಅಲ್ಲಿಗೆ ನಾವು ಕರ್ಕೊಂಡು ಹೋಗ್ತೇವೆ. ನಾವು ಬೇಗ ಇದ್ದಿದ್ರಿಂದ ತುಂಬಾ ಹೊಟ್ಟೆ ಹಸಿವಾಗ್ತಾ ಇತ್ತು. ಹತ್ರದಲ್ಲಿ ಎಲ್ಲೂ ನಮ್ಗೆ ಹೋಟೆಲ್ಸ್ ಎಲ್ಲ ಸಿಗ್ಲಿಲ್ಲ. ಸೊ ಮಡಿಕೇರಿ ತಲುಪೋ ತನಕಂತೂ ನಮ್ಗೆ ಹಸಿವು ತಡಿಲಿಕ್ಕೆ ಆಗ್ತಾ ಇಲ್ಲ. ಮಡಿಕೇರಿದು ನೇಚರ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದ್ದಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಅದನ್ನ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಸೊ ನಾವು ಮಡಿಕೇರಿ ರೀಚ್ ಆಗ್ತಾ ಬಂದ್ವಿ. ಇವಾಗ ನಾವು ಹೋಟೆಲ್ ಅಲ್ಲಿ ಇದ್ದೇವೆ, ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ. ನಾವು ಇಡ್ಲಿ, ವಡಾ, ಸಾಂಬಾರ್ ಆರ್ಡರ್ ಮಾಡಿದ್ವಿ, ಹಾಗೆ ಒಂದು ಬನ್ಸ್ ಆರ್ಡರ್ ಮಾಡಿದ್ವಿ. ಇಲ್ಲಿ ನೋಡಿ ಆಪಲ್ ತಿಂತಾ ಇದ್ದಾರೆ. ಇಲ್ಲಿ ನೋಡಿ ಆಪಲ್ ಅಲ್ಲವಾ, ಇದು ಪೇರಳೆ. ಇದು ಎಂತ ಕೆಂಪಿದೆ, ಎಂತ ಪೇರಳೆ ಇದೆ? ಪೇರಳೆ ಬರನಾ ಬರ ಸಮುದ್ರಗಾರೆ ತುಂಬಾ ದೇಶಪುರ ಫುಡ್ ಮಾರ್ಕೆಟ್. ಹಾಯ್ ಗಾಯ್ಸ್, ಸಂಗ ಹಾಯ್ ಗಾಯ್ಸ್ ಮನು. ನೋಡಿ ಇವರ ಮಸ್ತಿ ತುಂಟಾಟ ನೋಡಿ. ನಾವು ಮಲಗಿರ್ಬೇಕಾದ್ರೆ ಒಳ್ಳೆ ವಿಡಿಯೋಸ್ಗೆ, ಫೋಟೋಗೆಲ್ಲ ಫೋಸ್ ಕೊಡ್ತಾ ಇದ್ದಾರೆ ನೋಡಿ. ನನ್ನ ಮಗಳಂತೂ ಫುಲ್ ಹೀಗೆ ಎಂಜಾಯ್ ಮಾಡಿ, ಬಟ್ ಅವಳು ಹೊಟ್ಟೆಗೆ ಎಂತ ತಿಂತಿರ್ಲಿಲ್ಲ ಆಯ್ತು. ಅದೊಂದೇ ನನಗೆ ತಲೆನೋವು ಆಗ್ತಾ ಇದ್ದದ್ದು. ಹೀಗೆ ತುಂಬ ಒಳ್ಳೆ ಎಂಜಾಯ್ ಮಾಡಿದ್ಲ ಅವಳು ಸಹ. ತುಂಬ ಬಿಸಿಲಿದ್ರದಿಂದ ನಾವು ಕಬ್ಬು ಆನ್ ದ ವೇ ಹೋಗುವಾಗನೆ ಕಬ್ಬು ಜ್ಯೂಸ್ ಕೂಡ ಕುಡಿದ್ವಿ. ಹೇಗಿದೆ ಟೇಸ್ಟ್? ಟೇಸ್ಟ್ ಹೇಗಿದೆ? ಕೈ ತಗೊಳ್ಳಿಲ್ಲ ಹಾಗೆ. ನಾವು ಆನ್ ದ ವೇ ಇರ್ಬೇಕಾದ್ರೆ ಅಲ್ವಾ, ಫುಲ್ ಫ್ರೂಟ್ಸ್ ಆಯ್ತಾ. ಅಲ್ಲಲ್ಲಿ ಹಲಸಿನ ಹಣ್ಣು, ಎಷ್ಟು ಹಲಸಿನ ಹಣ್ಣು, ತುಂಬಾ ಕಡೆ ಹಲಸಿನ ಹಣ್ಣು, ಪೇರಳೆ ಅದೇ ಇತ್ತು. ನಾವು ಸತ್ಯಮಂಗಲ ಘಾಟ್ ಆ ಕಡೆಯಿಂದ ಹೋಗ್ತಾ ಇದ್ದದ್ದು ನೋಡಿ. ನಾವು ತಮಿಳ್ನಾಡು ಹತ್ರ ರೀಚ್ ಆದ್ವಿ. ವೆಲ್ಕಮ್ ಟು ತಮಿಳ್ನಾಡು ಅಂತ ಬೋರ್ಡ್ ಇದೆ ನೋಡಿ. ಈ ಸತ್ಯಮಂಗಲ ಘಾಟ್ ಹತ್ರ ಹೋಗ್ಬೇಕಾದ್ರೆ ಬಾವ ಹೇಳ್ತಾ ಇದ್ರು, ಅಲ್ಲಿ ತುಂಬಾ ಆನೆ, ಚಿರತೆ ಎಲ್ಲ ಸಿಗ್ತದೆ ಅಂತ ಹೆದರಿಸ್ತಾ ಇದ್ರು ಆಯ್ತಾ. ಬಟ್ ನಮ್ಗೆ ಜಿಂಕೆ ಒಂದು ನೋಡ್ಲಿಕ್ಕೆ ಸಿಕ್ಕಿತ್ತು. 2-3 ಜಿಂಕೆ ಸಿಕ್ಕಿತ್ತು ನೋಡ್ಲಿಕ್ಕೆ. ಬಟ್ ಆನೆ ಮತ್ತು ಚಿರತೆಗೆ ವೇಟ್ ಮಾಡಿ ಉಂಟಲ್ಲ, ನಮಗೇನೆ ಸಾಕಾಯ್ತು. ಮೇ ಬಿ ಅವರು ಬಿಸಿಲಿಗೆ ಬರ್ಲಿಲ್ಲ ಕಾಣ್ಬೇಕು. ಬಟ್ ಅವರು ತುಂಬಾ ಸಲ ಹೋಗ್ತಾ ಇರ್ತಾರೆ ಬಾಡಿಗೆಗೆ, ಸೊ ಅವರಿಗೆ ಸಿಕ್ಕಿದೆ ಅಂತೆ. ಅಂಡ್ ಈ ಘಾಟ್ ಅಂತೂ ಭಯಂಕರ ಡೇಂಜರಸ್ ಇದೆ ಆಯ್ತಾ. ಎಂತ ಹೇಳ್ತಾರೆ ಗೊತ್ತಾ ಅದಕ್ಕೆ, ಈ ಸತ್ಯಮಂಗಲ ಘಾಟಿದ್ದು ರೋಡ್ ಹೇಗಂತ ಹೇಳಿದ್ರೆ ಹೇರ್ ಪಿನ್ ರೋಡ್ ತರ ತುಂಬಾ ಡೇಂಜರಸ್ ಆಗಿದೆ. ಬಿಕಾಸ್ ಎಲ್ಲ ರಾಂಗ್ ಸೈಡ್ ತಗೊಳ್ಳುದು. ಬಿಕಾಸ್ ಅಲ್ಲಿ ನಮ್ಗೆ ಹೋಗುವಾಗ ಡೌನ್ ಸಿಗ್ತದೆ, ಬಟ್ ಬರುವಾಗ ಅಪ್ ಸಿಗ್ತದಲ್ಲ. ಸೊ ಎಲ್ಲರೂ ರಾಂಗ್ ವೇ ಎಲ್ಲ ತೆಗಿತಾರೆ. ನಾವಂತೂ ಅಲ್ಲಿ ಫುಲ್ ಭಯದಲ್ಲೇ ಕುತ್ಕೊಂಡಿದ್ವಿ ಘಾಟ್ ಮುಗಿಯೋ ತನಕ. ಹೋಗುವಾಗಂತೂ ನಮ್ಗೆ ಬೇಗ ರೀಚ್ ಆಗ್ತೇವೆ, ಘಾಟ್ ಬೇಗ ಮುಗಿತದೆ, ಅಂದ್ರೆ ಒಂದು ಹಾಫ್ ಅನ್ ಅವರ್ ಅಲ್ಲಿ ಇಳ್ದಾಗ್ತದೆ. ಬಟ್ ರಿಟರ್ನ್ ಬರ್ಬೇಕಾದ್ರೆ ಅಂತೂ ಭಯಂಕರ ಕಷ್ಟ ಆಗ್ತದೆ. ಬಾವ ಡ್ರೈವ್ ಮಾಡ್ತಾ ಇದ್ರು, ಸೈಡಿಂದ ಮೈದನ್ನು ಕೂಡ ಹೇಳ್ತಾ ಇದ್ರೆ ನೋಡಿ, ಟೋಟಲ್ 27 ಹೇರ್ ಪಿನ್ ಹೀಗೆ ಬೆಂಡ್ಸ್ ಇದೆ ಅಂತ. ನೋಡ್ಬೋದು ಇಲ್ಲಿ ನೋಡಿ ವೆಹಿಕಲ್ಸ್ ಎಲ್ಲ ಹೇಗೆ ಹೋಗ್ತದೆ ಅಂತ. ಉಲ್ಟಾ ತಗೊಳ್ಳೋದು ಅಲ್ಲ ಇದೊಂದು
ನಾವು ತಮಿಳ್ನಾಡು ಅಲ್ಲಿರುವಾಗಲೇ ಹೇಳಿದ್ವಿ ಭಾವನಿಗೆ ಗಾಡಿ ನಿಲ್ಲಿಸಿ ನಾವು ಊಟ ಮಾಡಿ ಹೋಗುವಂತ, ಬಟ್ ಅವ್ರದ್ದು ಮುಂದೆ ಇರ್ಬಹುದು ಅಂತ ಹೇಳಿದ್ರು. ಬಟ್ ಆ ಘಾಟ್ ಇಳಿಯುವ ತನಕ ಸಹ ಎಲ್ಲಿ ಸಹ ರೆಸ್ಟೋರೆಂಟ್ಸೇ ಇರ್ಲಿಲ್ಲ. ನಮ್ಗೆ ಇಳಿದು ತುಂಬಾ ಎದುರು ಬರ್ಬೇಕಾಯ್ತು. ಹತ್ರ 2 ಗಂಟೆ ಆಗ್ತಾ ಬರ್ತು. ಮತ್ತೆ ತುಂಬಾನೇ ಹೊಟ್ಟೆ ಹಸಿವಾಗ್ತಾ ಇತ್ತು. ಬೆಳಿಗ್ಗೆ ನಾವು ಎಷ್ಟೊಂದು 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ನಮಗಿಲ್ಲ ಒಂದು ರೆಸ್ಟೋರೆಂಟ್ ಸಿಕ್ಕಿತು. ಸೊ ನಾವಿವಾಗ ಊಟಕ್ಕೆ ಬಂದಿದ್ದೇವೆ. ನೋಡಿ ಗಾಯ್ಸ್, ಗಂಟೆ 9 ಹತ್ರ ಆಗ್ತಾ ಬಂತು. ನಾವು ಬಸಿಲಿಕಾ ತಲುಪಿದ್ವಿ, ವೆಲಂಕಣಿ ಚರ್ಚ್ಗೆ ತಲುಪಿದ್ವಿ. ಇಲ್ಲಿ ಮತ್ತೆ ನಾವು ಬಂದು ಹೋಟೆಲ್ಸ್ ಎಲ್ಲ ಹುಡುಕ್ಬೇಕಾಯ್ತು. ಗಂಟೆ ನೋಡಿ 9:18 ಆಯ್ತು ನೋಡಿ. ನಾವು ಪಾರ್ಕಿಂಗ್ ಇಟ್ಟು ಹೋಟೆಲ್ಗೆ ಅಂತ ಆನ್ ದ ವೇ ಇರುವಾಗ ಇಲ್ಲಿ ಫಿಶ್ ಎಲ್ಲ ಹೀಗೆ ಫ್ರೈ ಮಾಡಿ ಇಟ್ಟಿರ್ತಾರೆ. ನಾವು ಆಕ್ಚುಲಿ ಅದನ್ನ ಅಲ್ಲಿ ಊಟ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾವು ಎದುರೊಂದು ಸರ್ವಣ ಭವನ್ ಅಂತ ಒಂದು ಹೋಟೆಲ್ ಇದೆ, ನಾವು ಅಲ್ಲಿಗೆ ಊಟಕ್ಕೆ ಹೋದ್ವಿ. ಆಕ್ಚುಲಿ ನಾವು ಪಾರ್ಕ್ ಮಾಡಿ ಆದ ನಂತರ ಹೋಟೆಲ್ ಕೂಡ ನೋಡಿ ನಮ್ಮ ಲಗೇಜ್ ಎಲ್ಲ ಹೋಟೆಲ್ ಅಲ್ಲಿ ಇಟ್ಟು ನಂತರ ನಾವು ಊಟಕ್ಕಂತ ಬಂದ್ವಿ. ಬಾವ ಇಲ್ಲಿ ತುಂಬಾ ಸಲ ಬಂದಿದ್ರಿಂದ ಅವರಿಗೆ ಗೊತ್ತುಂಟು ಎಲ್ಲಿ ಒಳ್ಳೆ ಹೋಟೆಲ್ಸ್ ಇದೆ ಅಂತ. ಅಲ್ಲಿ ರೋಡ್ ಸೈಡ್ ಎಲ್ಲ ತಿಂದ್ರೆ ಮತ್ತೆ ಹೊಟ್ಟೆ ಎಲ್ಲ ಹಾಳಾಗ್ತದಲ್ಲ, ಬಿಕಾಸ್ ತುಂಬಾ ಸೆನ್ಸಿಟಿವ್ ನಮ್ಮ ಫ್ಯಾಮಿಲಿ ಅವರೆಲ್ಲ. ಮತ್ತೆ ಮಗಳು ಕೂಡ ಇದ್ದಾಳೆ, ನನಗೆ ರಿಸ್ಕ್ ಎಲ್ಲ ತಗೊಳ್ಳಿಕ್ಕೆ ಬೇಡ ಇತ್ತು. ಸೊ ಇದು ಫುಡ್ ಪಾಯ್ಸನಿಂಗ್ ಎಲ್ಲ ಆಗಬಾರ್ದು ಅಂತೇಳಿ ನಾವು ಒಂದು ಒಳ್ಳೆ ಹೋಟೆಲ್ಗೆನೆ ಹೋದ್ವಿ ಊಟಕ್ಕೆ. ಬಾವ ಅವರ ಎಕ್ಸ್ಪೀರಿಯನ್ಸ್ ಇಂದ ಎಲ್ಲೆಲ್ಲಿ ಯಾವ ಯಾವ ಚರ್ಚ್ ಇದೆ ಅಂತ ಹೇಳ್ತಾ ಇದ್ರು ನಮ್ಗೆ. ಅಂಡ್ ನಾನ್ ಸಹ 3rd ಟೈಮ್ ಬರೋದು ವೆಲಂಕಣಿಗೆ. ನಾನು ಮೈದುನ ಮತ್ತೆ ನನ್ನ ಅತ್ತಿಗೆ ಇಲ್ಲಿ ಒಂದು ಹೊಯ್ಗೆ ಹಾಕಿರೋ ಒಂದು ಪಾತ್ ತರ ಇದೆ ಚರ್ಚಿನ. ಅದ್ರ ಒಪೋಸಿಟ್ ಒಂದು ಚರ್ಚ್, ಅದು ಆಕ್ಚುಲಿ 1.5 ಕಿಲೋಮೀಟರ್ ಜಾಸ್ತಿನೇ ಇರ್ಬೋದು. ಅಲ್ಲಿ ಎಲ್ಲಾ ಭಕ್ತಾದಿಗಳು ಅವರವರ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ಮೊಣಕಾಲಲ್ಲಿ ಅಲ್ಲಿ ತನಕ ಮೊಣಕಾಲಲ್ಲೇ ಹೋಗ್ತಾರೆ, ಕೆಲವರು ಕಾಲಲ್ಲಿ ನಡ್ಕೊಂಡು ಹೋಗ್ತಾರೆ, ರೋಸರಿ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು 3 ಫಸ್ಟಿಗೆ ಬಂದ್ವಿ. ಅವರೆಲ್ಲ ಮಗಳಿದ್ಲಲ್ಲ ನಾನು, ಸೊ ಮಗಳನ್ನು ಹಿಡ್ಕೊಂಡು ಅವರೆಲ್ಲ ಮತ್ತೆ ಬಂದ್ರು ಊಟ ಎಲ್ಲ ಆದ ನಂತರ. ನಾವು 3 ಜನ ಬೇಗ ಬಂದ್ವಿ. ಇಲ್ಲಿ ನೋಡ್ಬೋದು ಈ ಚರ್ಚ್ ನೋಡಿ ಎಷ್ಟು ಚಂದ ಕಾಣ್ತದೆ ಅಂತ. ನಾವು ಇದನ್ನ ರಾತ್ರಿ ಯಾಕೆ ಮಾಡುದು ಅಂತ ಹೇಳಿದ್ರೆ, ಬೆಳಿಗ್ಗೆದ್ದು ಮಧ್ಯಾಹ್ನದೆಲ್ಲ ತುಂಬಾ ಬಿಸಿಲಿರ್ತದೆ, ಅವಾಗ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಸೊ ನಾವು ನೈಟ್ ಇದನ್ನು ಮುಗಿಸಿ ಆಮೇಲೆ ಬೆಳಿಗ್ಗೆ ಪೂಜೆಗೆಲ್ಲ ಹೋಗುದು. ಇಲ್ಲಿ ಬಂದ್ರೆ ನಾವು ಎವ್ರಿ ಟೈಮ್ ನಾನು ಹೀಗೆ ಮಾಡ್ತೇವೆ ನಾವು. ನಾನು ಮೈದುನ ಮತ್ತೆ ನನ್ನ ಅತ್ತಿಗೆ ಆ ಹೊಯ್ಗೆ ಇದ್ರಲ್ಲಿ ಮೊಣಕಾಲಲ್ಲಿ ಬರ್ತಾ ಇದ್ವಿ. ನಾನು ಮತ್ತೆ ನನ್ನ ಮೈದುನ ಮೊಣಕಾಲಲ್ಲಿ ಸ್ಟಾರ್ಟ್ ಮಾಡಿದ್ವಿ ರೋಸರಿ ಮಾಡ್ಕೊಂಡು. ನನ್ನ ಅತ್ತಿಗೆ ಕಾಲಲ್ಲಿ ನಮ್ಮನ್ನೆಲ್ಲ ಇಟ್ಕೊಂಡು ನಡ್ಕೊಂಡು ಬರ್ತಾ ಇದ್ರು, ನಾವು ರೋಸರಿ ಮಾಡ್ತಾ ಇದ್ವಿ. ಈ ತರ ರೋಸರಿಯನ್ನು ನಾನು ಇಲ್ಲಿಗೆ ಬಂದ್ರೆ ಮಾಡ್ತೇನೆ. ಲಾಸ್ಟ್ ಇಯರ್ ನಂಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಿಕಾಸ್ ತುಂಬಾನೇ ಕಷ್ಟ ಆಗ್ತಿತ್ತು. ಬಟ್ ಈ ಸಲ ನಾನು ಥಿಂಕ್ ಮಾಡಿಯೇ ಸ್ಟಾರ್ಟ್ ಮಾಡಿದ್ದೆ. ನಾನು ಸ್ಟಾರ್ಟ್ ಮಾಡಿದ ಎಂಡ್ ತನಕ ಮಾಡ್ತೇನೆ, ನಾನು ಅದೊಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು ಅಂತ ನಾನು ಮಾಡಿದ್ದು. ಇಲ್ಲಿ ಹೆಚ್ಚಿನವರು ತುಂಬಾನೇ ಪ್ರೇಯರ್ ಮಾಡ್ತಾರೆ. ಹೆಚ್ಚಿನವರ ನಂಬಿಕೆ ಇಲ್ಲಿ ಬೇಡಿದ್ದೆಲ್ಲ ಸಿಗ್ತದೆ. ಎಕ್ಸಾಂಪಲ್ ನಾನು ಸಹ ಬೇಡಿದ್ದೆ, ನನಗೆ ಕೂಡ ಸಿಕ್ಕಿದೆ. ನನ್ನ ಮಗಳಿಗೋಸ್ಕರ ನಾನು ಪ್ರೇಯರ್ ಮಾಡಿದ್ದೆ, ನನಗೆ ಮಗಳು ಗಿಫ್ಟ್ ಆಗಿ ಸಿಕ್ಕಿದ್ದಾಳೆ. ನನಗೆ ಒಳ್ಳೆ ಜಾಬ್ ಬೇಕು ಅಂತ ಸಹ ಬೇಡಿದ್ದೆ, ಅದು ಕೂಡ ನನಗೆ ದೇವರು ಫಲಿಸಿದ್ದಾರೆ. ಸೊ ಇಲ್ಲಿ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ. ಕೆಲವರೆಲ್ಲ ದುಡ್ಡಿಲ್ಲದವರೆಲ್ಲ ಬರ್ತಾರೆ. ಅವ್ರು ನೋಡಿ ಅಲ್ಲಲ್ಲಿ ಮಲಗಿದರೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ಬಹುದು. ತುಂಬಾ ದೂರದಿಂದೆಲ್ಲ ಬಂದಿರ್ತಾರೆ, ಅವರಿಗೆ ಸ್ಟೇ ಮಾಡ್ಲಿಕ್ಕೆಲ್ಲ ದುಡ್ಡು ಇರುದಿಲ್ಲ. ಸೊ ಅವರಲ್ಲಿ ಚರ್ಚಿನಲ್ಲಿ ಎದುರುಗಡೆನೆ ಮಲಗಿಕೊಂಡು
ನೀವು ನೋಡ್ಬೋದು ಇಲ್ಲಿಯ ಹಿಸ್ಟ್ರಿ ಅಲ್ಲಿದೆ, ಅವರ್ ಲೇಡೀಸ್ ಟ್ಯಾಂಕ್ ಅಂತ. ನೀವು ಪಾಸ್ ಮಾಡಿ ಓದಿ ಹೇಗೆ ಮಿಲ್ಕ್ ಬಾಯ್ಗೆ ವೆಲ ಇದುವೇ ನೋಡಿ ವೆಲಂಕಣಿ ಚರ್ಚ್ ಇದ್ದು ಹಿಸ್ಟ್ರಿ. ಅಲ್ಲಿ ನೋಡ್ಬೋದು ನೀವು ಆ ಪಿಕ್ಚರ್ ಅಲ್ಲಿ ಆ ಹುಡುಗನಿಗೆ ವೆಲಂಕಣಿ ಮಾತೆ ದೃಷ್ಟಿಗೆ ಬಿದ್ದಿರ್ತಾರೆ, ಅದನ್ನ ಅವರಲ್ಲಿ ಫ್ರೇಮ್ ಮಾಡಿ ಇಟ್ಟಿದ್ದಾರೆ. ನಾವು ಪ್ರೇಯರ್ ಎಲ್ಲ ಮಾಡಿ ಆದ್ಮೇಲೆ ಇಲ್ಲಿಂದ ಹೊರಟ್ವಿ. ತುಂಬಾ ಲೇಟ್ ಕೂಡ ಆಗಿತ್ತು ಅಂಡ್ ಕಾಲೆಲ್ಲ ತುಂಬಾ ನೋವಾಗ್ತಾ ಇತ್ತು. ಸೊ ರೂಮಿಗೆ ನಾವು ಇಲ್ಲಿಂದ ಇವಾಗ ಹೊರಟ್ವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಒಂದು ಪೀಸ್ ಸಿಕ್ತು ಅಲ್ಲಿ ರೀಚ್ ಆದ ನಂತರ. ಒಂದು ಪೀಸ್ ಏನಂತ ಬೇಡ್ಕೊಂಡು ಬೇಡ್ಕೊಂಡಿದ್ದು ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ 7 ಗಂಟೆಗೆ ಎದ್ದು ನಾವು ಪೂಜೆಗೆಲ್ಲ ರೆಡಿ ಆದ್ವಿ. ನೀವು ಕೇಳಿದ್ರಲ್ಲ ಇದು ನನ್ನ ಎಕ್ಸ್ಪೀರಿಯನ್ಸ್, ಸೇಮ್ ವೇ ನಂದು ಸಹ ಎಕ್ಸ್ಪೀರಿಯನ್ಸ್ ಹಾಗೆ ಇತ್ತು. ನಾವು ಸ್ಟಾರ್ಟ್ ಮಾಡಿ ಏನೋ ಒಂದು ಥಿಂಕ್ ಮಾಡಿ ಸ್ಟಾರ್ಟ್ ಮಾಡಿರ್ತೇವೆ. ಸೊ ಅಲ್ಲಿ ಹೋಗಿ ರೀಚ್ ಆ ಪಾತ್ ಕಂಪ್ಲೀಟ್ ಮಾಡಿ ಮೊಣಕಲಲ್ಲಿ ಹೋಗಿ ನಾವು ಆ್ಯಕ್ಚುಲಿ 5 times ರೋಸರಿ ಹೇಳಿದ್ದೇವೆ, ಟುಗೆದರ್ ಹೇಳಿದ್ದೇವೆ. ಸೊ ಆ ಒಂದು ಅಲ್ಲಿ ರೀಚ್ ಆಗುವಾಗ ನಮಗೆ ಅದೊಂದು ತೃಪ್ತಿ ಸಿಗ್ತದಲ್ಲ, ಅದು ಬೇರೆ ಅನ್ನೋದೇ ಹೇಳಲಿಕ್ಕೆ ಆಗೋದಿಲ್ಲ. ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಗೊತ್ತಾಗ್ತದೆ. ತುಂಬಾನೇ ಖುಷಿ ಆಗ್ತದೆ ಅದೊಂದು ಪ್ರೇಯರ್ ಮಾಡುವಾಗ. ಆ ರೋಸರಿ ಹೇಳ್ತಾ ಹೋಗುವಾಗ ನಮಗೆ ಹೋದದ್ದು ಕೂಡ ನಮಗೆ ಗೊತ್ತಾಗ್ಲಿಲ್ಲ. ಅಂಡ್ ಅಲ್ಲಿ ಎಂತ ಬೇಡಿದ್ರು ಕೂಡ ನಮ್ಗೆ ಸಿಗ್ತದೆ ಅನ್ನೋ ಒಂದು ಭರವಸೆ ಅಂಡ್ ಒಂಥರ ಪೀಸ್ ಅಂತ ಹೇಳ್ಬೋದು. ಸೊ 8 ಗಂಟೆಗೆ ಕೊಂಕಣಿ ಬಲಿ ಪೂಜೆ ಇತ್ತು, ನಮಗೆ ಅದು ಅಟೆಂಡ್ ಆಗಬೇಕಿತ್ತು. ಸೊ ನಾವು ಬೇಗ ಬೇಗ ಎದ್ದು ಹೊರಡಿ ಬ್ರೇಕ್ಫಾಸ್ಟಿಗೆ ಅಂತ ಬಂದ್ವಿ. ಸೇಮ್ ಹೋಟೆಲ್ಗೆ ಬಂದ್ವಿ, ರಾತ್ರಿ ಡಿನ್ನರ್ ಮಾಡಿದ ಹೋಟೆಲ್ಗೆ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಪೂಜೆಗೆ ಹೊರಟ್ವಿ. ಸೊ ಭಾವನೊಬ್ರು ಫ್ರೆಂಡ್ ಇಲ್ಲಿ ವೆಲ್ಲಂಕಣಿಯಲ್ಲಿ ಪ್ರೀಸ್ಟ್ ಆಗಿದ್ದಾರೆ. ಸೊ ಅವರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು 8 o'clockಗೆ ಕೊಂಕಣಿ ಪೂಜೆ ಇದೆ, ನೀವು ಬನ್ನಿ, ನಾನು ನಿಮ್ಮನ್ನ ಮೀಟ್ ಆಗ್ತೇನೆ ಅಂತ ಹೇಳಿದ್ರು. ಸೊ ನಾವು ಎಕ್ಸಾಕ್ಟ್ ಟೈಮ್ಗೆ ರೆಡಿ ಆಗಿ ಬೇಗ ಬೇಗ ಪೂಜೆಗೆ ಹೋದ್ವಿ. ವೆಲಂಕಣಿ ಪ್ಲೇಸ್ ಚರ್ಚ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ ಜೀಸಸ್ ಸ್ಟ್ಯಾಚು ಕೂಡ ಇಷ್ಟು ದೊಡ್ಡದಿದೆ, ತುಂಬಾನೇ ಚಂದ ಇದೆ. ಪುಣ್ಯಕ್ಷೇತ್ರಗಳಲ್ಲಿ ವೆಲಂಕಣಿ ಅಂತೂ ನನ್ನ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಪ್ಲೇಸ್ ಫೇವ್ರೆಟ್ ಯಾಕಂತ ಹೇಳಿದ್ರೆ ಇದ್ರ ಸುತ್ತಲೂ ಚರ್ಚೇ ಇದೆ, ಒಂದು 5 ಚರ್ಚ್ ಏನೋ ಇರಬೇಕು, ರೌಂಡ್ ಆಗಿ ಚರ್ಚಸ್ಗಳೇ ಇದೆ. ಸೊ ಅಲ್ಲಿ ವಾತಾವರಣ ಕೂಡ ತುಂಬಾನೇ ಪೀಸ್ಫುಲ್ ಆಗಿದೆ. ಪೂಜೆ ಎಲ್ಲ ಆದ ನಂತರ ಲಾಸ್ಟಿಗೆ ನಮಗೆ ಪವಿತ್ರ ನೀರು ಹಾಕ್ತಾರೆ, ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ ಅಲ್ಲಿ ಚರ್ಚ್ ಹತ್ರ. ಆ್ಯಂಡ್ ಈ ಚರ್ಚ್ ಅಂತೂ ತುಂಬಾನೇ ದೊಡ್ಡದಿದೆ. ನಾನು ನೋಡಿದ್ರಲ್ಲಿ ಇದುವೇ ದೊಡ್ಡ ಚರ್ಚ್ ಅಂತ ಹೇಳ್ಬೋದು, ಅಷ್ಟು ದೊಡ್ಡ ಚರ್ಚ್ ಇದೆ ಒಳಗಡೆ.
ಪೂಜೆ ಎಲ್ಲ ಆದ ನಂತರ ಪ್ರೀಸ್ಟ್ ನಮ್ಮನ್ನು ಕರೆದ್ರು ಭೇಟಿ ಆಗ್ಲಿಕ್ಕೆ. ಸೊ ನಾವು ಅವರನ್ನ ಭೇಟಿ ಆದ್ವಿ. ಅವರು ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಿದ್ರು, ನನ್ನ ಮಗಳಿಗೋಸ್ಕರ ಕೂಡ ಪ್ರೇಯರ್ ಮಾಡಿದ್ರು. ಆಮೇಲೆ ನಾವು ಫೋಟೋ ಎಲ್ಲ ತಗೊಂಡ್ವಿ. ನಾವು ಅಲ್ಲಿಂದ ಹೊರಗಡೆ ಬಂದು ಫೋಟೋ ಎಲ್ಲ ತೆಗ್ದ್ವಿ. ಇಲ್ಲಿ ನೋಡಿ ವೆಲಂಕಣಿ ಮಾತೆ ಆ ಸ್ಟ್ಯಾಚು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಸಾರಿ ಎಲ್ಲ ಉಡಿಸಿಕೊಂಡು ತುಂಬಾನೇ ಚಂದ ಕಾಣ್ತಾ ಇದೆ ಅಲ್ವಾ. ನಮಗೆ ಆ ಪ್ರೀಸ್ಟ್ ಹೇಳಿದ್ರು, ಅಲ್ಲಿ ಆವೆ ಮರಿಯಾ ಅಂತ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿಗೆ ಹೋಗಿ ಅಲ್ಲಿ ಕರಿಸ್ಮೆಟಿಕ್ ಪ್ರೀಸ್ಟ್ ಇರ್ತಾರೆ, ಅವರು ಮಕ್ಕಳಿಗೋಸ್ಕರ ಎಸ್ಪೆಷಲಿ ಪ್ರೇಯರ್ ಮಾಡ್ತಾರಂತ. ಸೊ ನಾವು ಅಲ್ಲಿ ಹೋದ್ವಿ. ಇಲ್ಲಿ ನೋಡಿ ಚರ್ಚ್ ಎಲ್ಲ ಎಷ್ಟು ಚಂದ ಕಾಣ್ತದೆ. ಈಗ ನೋಡಿ ಡೇ ಟೈಮ್ ಅಲ್ಲಿ ಸಹ ಕೆಲವರು ಆ ಪಾತ್ ಹೇಳಿದಲ್ಲ, ಆ ಪಾತಲ್ಲಿ ಡೇ ಟೈಮ್ ಅಲ್ಲಿ ಸಹ ಕೆಲವರು ಹೋಗ್ತಾರೆ ಪ್ರೇಯರ್ ಮಾಡ್ಕೊಂಡು. ಇಲ್ಲಿ ಪ್ರೀಸ್ಟ್ ನಮ್ಮ ಮಗುವಿಗಾಗಿ ಪ್ರಾರ್ಥಿಸಿದ್ರು, ಹಾಗೆ ನಮಗೋಸ್ಕರ ಕೂಡ ಅವರು ಪ್ರೇಯರ್ ಮಾಡಿದ್ರು. ಹಾಗೆ ನಮ್ಮದೊಂದು ಹರಕೆ ಕೂಡ ಇತ್ತು. ನಾವು ವೆಲಂಕಣಿಗೆ ಬಂದು ಮಗುವಿನ ಕೇಶಮುಂಡನೆ ಮಾಡ್ತೇವೆ ಅಂತ ಹರಕೆ ಹೊತ್ತಿದ್ವಿ. ಭಾವ ಕೂಡ ಅದನ್ನ ಇಟ್ಟಿದ್ರು, ಅಂದ್ರೆ ಅವರು ಕೂಡ ಹೇಳಿದ್ರು ಮದುವೆ ಆದ ನಂತರ ನಾವು ಬಂದು ಮಗುವಿದು ಕೇಶಮುಂಡನೆ ಮಾಡ್ತೇವೆ ಅಂತ. ಸೊ ಅಲ್ಲಿಂದ ನಾವು ಮಗುವಿದು ಫುಲ್ ಕೇಶಮುಂಡನೆ ಮಾಡ್ಲಿಕ್ಕೆ ಅಂತ ಹೊರಟ್ವಿ. ಮಗುವಿದು ಕೇಶಮುಂಡನೆ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ ಅವರು ಹೇಳಿದ್ರು, ನಾನು ಕೂಡ ಮಾಡ್ತೇನೆ, ನನ್ನ ಮಗುವಿಗೋಸ್ಕರ ನಾನು ಕೂಡ ಅದನ್ನು ಹರಕೆ ಮಾಡ್ತೇನೆ ಅಂತೇಳಿ ಅವರು ಸಹ ತೆಗಿಸಿದ್ರು. ಇಬ್ಬರು ಕೂಡ ಕೇಶಮುಂಡನೆ ಮಾಡಿದ್ರು. ನನ್ನ ಮಗಳನ್ನು ತುಂಬಾನೇ ಅಳ್ತಾ ಇದ್ಲು, ನನಗೆ ಅದು ನೋಡ್ಲಿಕ್ಕೆ ಆಗ್ಲಿಲ್ಲ, ಬಿಕಾಸ್ ತುಂಬಾನೇ ಕಿರಿಸ್ತಾ ಇದ್ಲು. ಅವಳನ್ನು ಗಟ್ಟಿ ಹಿಡಿದು ಹರಕೆ ಎಲ್ಲ ತೀರಿಸಿದ್ವಿ. 12 ಗಂಟೆ ಆಗಿತ್ತು. ಸೊ ನಾವು ಅಲ್ಲಿಂದ ಹೊರಟು ಮೈಸೂರಿಗೆ. ಸೊ ಆನ್ ದ ವೇ ಹೋಗುವಾಗ ಊಟ ಎಲ್ಲ ಮಾಡಿದ್ವಿ. ಸೊ ನೆಕ್ಸ್ಟ್ ವ್ಲಾಗ್ ಮೈಸೂರಿದ್ದು. ಸೊ ನಮ್ಮ ಈ ವ್ಲಾಗ್ ಅನ್ನು ಇಲ್ಲೇ ನಾವು ಎಂಡ್ ಮಾಡ್ತಾ ಇದ್ದೇವೆ. ನಮ್ಮ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು.